SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇದು ಜೂಮ್ ಮಾಡ್ರಿ ನೀವು. ಇಲ್ಲಿ ಯಾರಿದ್ದಾರೆ? ಕಿಚ್ಚ ಸುದೀಪ್ ಅವರೇ, ನಮ್ ಬಾಸ್ ಅವರೇ, ವಿಷ್ಣುವರ್ಧನ್ ಅವರೇ, ಅಂಬರೀಶ್ ಅವರೇ. ಫ್ಯಾನ್ ವಾರ್ ಅಂತ ಮಾಡ್ತಾ ಇರಲ್ಲ, ಅದು ಯಾರು ಫ್ಯಾನ್ಸ್? ನೀವು ನಿಜವಾದ ಫ್ಯಾನ್ಸ್ ಆದ್ರೆ ಬೇರೆ ವಿಡಿಯೋಸ್ ಮಾಡಿದಾಗ ಇಲ್ಲ ಡಿ ಬಾಸ್ ವಿಡಿಯೋ ಬಂದಾಗ ಕಮೆಂಟ್ ಹಾಕೋದಲ್ಲ. ದಯವಿಟ್ಟು ಕೇಳಿಸ್ಕೊಳ್ರಿ, ನಾವ್ ಹೇಳೋದು ಎಲ್ರಿಗೂ ಒಂದೇ, ನಾವು ನಿಮ್ ತಂಟೆಗೆ ಬರಲ್ಲ, ನಮ್ ತಂಟೆಗೆ ಬರ್ಬೇಡ್ರಿ. ನಮ್ ತಂಟೆಗೆ ಹೋದ್ರೆ ಕದನದೋಳ್ ದಾಸನ ಕೆಳಗೆ ಉಳಿದವರು ಇಲ್ಲ ಅಂತ ಇವತ್ತು ಪ್ರೂವ್ ಮಾಡಿದೀವಿ, ಅವತ್ತು ಪ್ರೂವ್ ಮಾಡ್ತೀವಿ. ಸೊ ಈ ಫೋಟೋ ನೋಡ್ರಿ, ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ಫ್ಯಾನ್ ವಾರು ಬೇಡ, ಏನು ಬೇಡ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡ ಫಿಲಂ ಬೆಳಿಬೇಕು, ನಮ್ಗೆ ಯಾವ್ದು ಬೇಡ. ಪ್ಯಾನ್ ಇಂಡಿಯಾ ಅಂತೇನೆ ಬಾಸ್ ಹೋಗಿಲ್ಲ, ಕರ್ನಾಟಕಕ್ಕೋಸ್ಕರ ಅಂತ ಬಾಸ್ ಇರೋದು. ಸೊ ಪ್ರತಿಯೊಬ್ರು ಬಾಸ್ ಹೇಳೋದೊಂದೇ, ಇವತ್ತು ಜೈಲಲ್ಲಿ ಅವ್ರೆ, ತೊಂದರೆ ಇಲ್ಲ, ಆಚೆ ಬಂದೇ ಬರ್ತಾರೆ. ಯಾರು ಹೇಳಿದ್ರು ಒಂದ್ ವಾರ ಆದ್ರೆ ಮರ್ತು ಬಿಡ್ತೀರಾ, ಒಂದ್ ತಿಂಗಳಾದ್ರೆ ಮರಿತೀರಾ ಅಂತ. ಒಂದ್ ವರ್ಷ ಆದ್ರೂ ಅಲ್ಲಣ, 10 ವರ್ಷ ಆದ್ರೂ ಮರಿಯಲ್ಲ. ಬಾಸ್ ಇವತ್ತು ಇಲ್ಲಿ ನಿಂತ್ಕೊಂಡು ಎಲ್ಲಾ ಅಭಿಮಾನಿಗಳು ಹೇಳೋದೊಂದೇ, ನಾವು ಅಣ್ಣ ಇವತ್ತು ಸಂಜೆ ನೋಡ್ ಅಭಿಮಾನ ಆಗಿಲ್ಲ, ಸಾಯೋವರೆಗೂ ಅಭಿಮಾನ ಅಣ್ಣ. ಸೊ ಇವತ್ತು ಈ ಥಿಯೇಟ್ರು ಒಂದು ಸೀಟು ಖಾಲಿ ಇರ್ಲಿಲ್ಲ, ಎಲ್ಲ ನೋಡ್ರಿ ಅನ್ಸುತ್ತೆ. ಯಾವ್ದಾರ ಸೀಟ್ ಖಾಲಿತಾನ? ಬೆಳಗ್ಗೆ 6 ಗಂಟೆ ಶೋನೆ ಹಿಂಗೆ ಅಂದ್ರೆ ಇಡೀ 3 ದಿನನೂ ಫುಲ್ ಆಗಿರುತ್ತೆ ಅಣ್ಣ. ನೀವು ಇದು ಏನೋ ರೀ ರಿಲೀಸ್ ಅಲ್ಲ, ಈ ಕ್ರೇಜ್ಗೆ ಬಾಬ್ ಅನ್ಕೊಡ್ರಿ ಮತ್ತ. ಸೊ ಈ ಫೋಟೋ ನೋಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕಣ್ಣ. ದಯವಿಟ್ಟು ಫ್ಯಾನ್ ವಾರ್ ಬೇಡ ಅಣ್ಣ, ಒಂದೇ ಮಾತಣ್ಣ, ಜೈ ಡಿ ಬಾಸ್. ಹೊಸದುರ್ಗ ತಾಲೂಕಿಂದ ಬಂದಿದೀವಿ. ಅದು ಈಗ ಯಾವ್ದೋ ಮೀಡಿಯಾದಲ್ಲ ನೋಡಿದ್ವಿ, ಅವ್ರ ಫೋಟೋ ಅದು ಹಾಕ್ಬಿಟ್ಟು ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತ. ಅವ್ರ ಹೆಂಗೆ ಇದ್ರು ನೋಡ್ತೀವಿ ಪಿಕ್ಚರ್, ಅವ್ರ ಹೆಂಗಾದ್ರೂ ಪಿಕ್ಚರ್ ನೋಡ್ತೀವಿ. ನಾ ಈಗ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಆನೆಗಿರೋ ತಾಕತ್ತು ನಮ್ ಬಾಸ್ಗಿರೋ ನಿಯತ್ತು ಹುರ್ಕಡ್ರಿಗೆ ಏನ್ರಿ ಗೊತ್ತು? ಜೈ ಡಿ ಬಾಸ್. 2004 ಅಲ್ಲಿ ರಿಲೀಸ್ ಆಗಿದ್ ಮೂವಿ ಮತ್ತೆ ಇವಾಗ ರಿಲೀಸ್ ಆಗಿದೆ. ಬಿಗ್ ಸ್ಕ್ರೀನ್ ಅಲ್ಲಿ ನಮ್ಮ ಬಾಸ್ ನ ನೋಡಿ ತುಂಬಾ ಖುಷಿ ಆಯ್ತು. ಏನ್ ಹೇಳ್ಬೇಕು ಅಂದ್ರೆ ನಮ್ಮ ಬಾಸ್ ನಟನೆ ನೋಡಿ ನಾವು ಫ್ಯಾನ್ ಆಗಿರೋರಲ್ಲ, ಅವ್ರು ಒಳ್ಳೆತನಕ್ಕೆ ನಾವು ಭಕ್ತರಾಗಿದ್ದೀವಿ. ಕೊನೆದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ RCB ಗೋಸ್ಕರ 15 ವರ್ಷ ಕಾದಿರೋರು ನಾವು. ಇನ್ನು ಬಾಸ್ ಯಾವಾಗ ಬರ್ತಾರೋ ಬರ್ಲಿ, ಅವ್ರಿಗೋಸ್ಕರ ಕಾದೇ ಕಾಯ್ತು. ಜೈ ಡಿ ಬಾಸ್. ಅಯ್ಯೋ, ಅದು ಇವತ್ತಿಂದ ಬಂದಿರೋ ಕ್ರೇಜ್ ಅಲ್ಲ ಸರ್, ನಮ್ ಬಾಸ್ ಹೆಸರು ಹೇಳಿದ್ರೇನೆ ಕ್ರೇಜ್ ಆಗುತ್ತೆ. ಈ ಕಟ್ಔಟ್ ನೋಡಿದ್ರೇನೆ ಜನಗಳು ಬರ್ತಾರೆ. ಯಾರು ಪ್ರಮೋಷನ್ ಮಾಡ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಯೋಗರಾಜ್ ಭಟ್ರು ಹೇಳಿದಾರಲ್ಲ, ನಿಮ್ಗೆ ಗೊತ್ತಲ್ಲ. ಜೈ ಡಿ ಬಾಸ್. ಅಣ್ಣ, ನಾನು ಮೈಸೂರಿಂದ ಬಂದಿದ್ದೀನಿ. ಫಿಲಂ ನೋಡ್ಬೇಕು ಅಂತಾನೆ ಮೈಸೂರಿಂದ ಬಂದಿರೋದು. ಯಾಕಂದ್ರೆ 2004ರಲ್ಲಿ ನಮ್ಮ ಬಾಸ್ ಫಿಲಂ ಕಲಾಸಿಪಾಳ್ಯ ರಿಲೀಸ್ ಆಗಿದ್ದು. ಆವಾಗ ಸ್ಟಾರ್ಟ್ ಆಗಿದ್ದು ಕ್ರೇಜು. ಇನ್ನು 2026 ಆದ್ರೂ ಇನ್ನೂ ನಿಂತಿಲ್ಲ ಅಂದ್ರೆ ನಮ್ಮ ಬಾಸು ತುಂಬಾ ಅದೃಷ್ಟ ಮಾಡೋರೆ. ಅದ್ರಲ್ಲೂ ನಾವು ಅದೃಷ್ಟ ಮಾಡಿದೀವಿ ಬಾಸ್ನ ಪಡೆಯೋದಕ್ಕೆ. ಯಾಕಂದ್ರೆ ಅವ್ರ ದಾನ ಧರ್ಮ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದರಿಂದ ತುಂಬಾ ಜನ ಫ್ಯಾನ್ ಆಗವ್ರೆ. ಸುಮ್ನೆ ಸಿನಿಮಾ ನೋಡಿ ಫ್ಯಾನ್ ಆದವರೆಲ್ಲ ಈ ತರ ಬಂದು ಯಾರು ಫಿಲಂನ ಅಷ್ಟೊಂದು ಸೆಲೆಬ್ರೇಟ್ ಮಾಡಲ್ಲ. ದಾನ ಧರ್ಮ ಎಲ್ಲಾನು ನೋಡ್ಕೊಂಡೇ ಬಂದ್ ಮಾಡಿರೋದು. ಸೊ ತುಂಬಾ ಚೆನ್ನಾಗೈತೆ. ನಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗಿಲ್ಲ, ಯಾಕಂದ್ರೆ 2004 ನಾನು ಇನ್ನೂ 2 ವರ್ಷದ ಮಗು, ನೋಡಕ್ಕೂ ಆಗಿಲ್ಲ. ಅದು ನೋಡ್ಬೇಕು ಅಂತಾನೆ ಮೈಸೂರಿಂದ ಟಿಕೆಟ್ ಬುಕ್ ಮಾಡ್ಕೊಂಡ್ ಬಂದಿನ. ಜೈ ಡಿ ಬಾಸ್ ಅಣ್ಣ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.